ರಿಕಾರ್ಡಿಂಗ್ ಮೇಲೆ ನಾವು ಫಸ್ಟ್ ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬು. ಓಕೆನಾ, ಎಲ್ಲರೂ ನಿಮ್ಮ ಹತ್ರ ಯೂಟ್ಯೂಬ್ ಇರುತ್ತಲ್ಲ, ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು, ನಾನು ನಿಮಗೆ ಮಾಡ್ತೀನಿ. ಇಲ್ಲಿ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಆದಮೇಲೆ ಗಾಯ್ಸ್ ನೋಡಿ, ಇಲ್ಲಿ ನಿಮಗೆ ಒಂದು ಇಲ್ಲಿ ಆಪ್ಷನ್ನು ಶೋ ಆಗುತ್ತೆ. ಇಲ್ಲಿ ಆ್ಯಡ್ ರಿಕವರಿ ಫೋನ್ ನಂಬರ್ ಅಂತ. ನಿಮ್ದು ಏನಾದರೂ ಇಮೇಲು ಇಲ್ಲ ನಿಮ್ಮ ಫೋನ್ ಏನಾದರೂ ಕಳೆದೋಗಿದ್ರೆ, ನೀವು ನಿಮ್ಮ ಫೋನ್ ನಂಬರಿಂದ ನಿಮ್ಮ ಏನು ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀರಾ ಆ ಜಿಮೇಲ್ ಅಕೌಂಟ್ನ ನೀವು ರಿಕವರಿ ಮಾಡ್ಕೊಳ್ಬೋದು. ಓಕೆನಾ ಗೈಸ್? ಸೊ ಇಲ್ಲಿ ಆ್ಯಡ್ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಯಾರ್ದಾದ್ರೂ ಒಬ್ರದ್ದು ಫೋನ್ ನಂಬರ್ ಕೊಡಿ. ನಿಮ್ಮ ಮನೇಲಿ ಯಾರಿದ್ದಾರೆ, ನಿಮ್ಮ ಅಮ್ಮದು ಅಪ್ಪದು ಇಲ್ಲ ಯಾರು ಅಣ್ಣ ತಮ್ಮ ಯಾರಿದ್ದಾರೆ ಅವ್ರದ್ದು ಫೋನ್ ನಂಬರ್ನ ನೀವು ಇಲ್ಲಿ ಒಂದು ಹಾಕಿಟ್ಟಿರಿ ಸೇಫ್ಟಿಗೆ. ಓಕೆನಾ? ಬೈ ಚಾನ್ಸ್ ನಿಮ್ಮದು ಫೋನ್ ಏನಾದರೂ ಕಳೆದೋದ್ರೆ ರಿಕವರಿ ಇಮೇಲ್ ಬಂದುಬಿಟ್ಟು ಇದು ಫೋನ್ ನಂಬರ್ ಹಾಕಿದರೆ ನಿಮ್ಮದು ರಿಕವರಿ ಆಗುತ್ತೆ. ಓಕೆನಾ ಗೈಸ್? ಅದಾದಮೇಲೆ ನೋಡಿ, ಇಲ್ಲಿ ನಿಮಗೆ ಶೋ ಆಗ್ತಿದೆ ಫೋನ್ ನಂಬರ್ಗೆ ಆ್ಯಡ್ ಮಾಡೋದಕ್ಕೆ. ಸೊ ಇಲ್ಲಿ ನನ್ನ ಫೋನ್ ನಂಬರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ನಮ್ಮ ಹಸ್ಬೆಂಡ್ ಫೋನ್ ನಂಬರ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಆ್ಯಡ್ ಮಾಡಾಗಿದೆ. ಸೊ ಇಲ್ಲಿ ಸಿಂಪಲಿ ನಾನು ಏನು ಮಾಡ್ತೀನಿ, ಬ್ಯಾಕ್ ಮೇಲೆ ಹೋಗ್ತೀನಿ. ಇಲ್ಲಿ ಇಮೇಲ್ನು ಸಮೇತ ನೀವು ಕೊಡ್ಬೋದು. ಓಕೆನಾ? ಇಲ್ಲಿ ರಿಕವರಿ ಇಮೇಲ್ನು ಸಮೇತ ನೀವು ಕೊಡ್ಬೋದು. ಫೋನ್ ನಂಬರು ಕೊಡಿ, ಇಮೇಲು ಎರಡೂ ಕೊಡಿ. ಓಕೆನಾ ಗೈಸ್? ಅದಾದಮೇಲೆ ಈಗ ನಾವು ನೋಡೋಣ ಯಾವ ಥರ ಈಗ ಪಾಸ್ವರ್ಡ್ನ ಸೆಟ್ ಮಾಡೋದು, ಇಲ್ಲ ನೀವು ಇಟ್ಟಿದ್ರೆ ಪಾಸ್ವರ್ಡ್ನ ಯಾವ ಥರ ರಿಕವರ್ ಮಾಡೋದಂತ. ಓಕೆನಾ? ಇಲ್ಲಿ ಸಿಂಪಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಪರ್ಸ್ನಲ್ ಇನ್ಫಾರ್ಮ್ ಡಾಟಾ ಪ್ರೈವಸಿ ಸೆಕ್ಯೂರಿಟಿ ಅಂತ. ಸೊ ನಿಮಗೇನು ಮಾಡಬೇಕಿಲ್ಲಿ ಇಲ್ಲಿ ನೀವು ಒಂದು ಆಪ್ಷನ್ ಕಾಣಿಸ್ತಿದೆಯಾ ನೋಡಿ, ಸೆಕ್ಯೂರಿಟಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ನು ಆಗಿರಬೇಕು, ಆನ್ ಆಗಿರಬೇಕು. ಓಕೆನಾ? ಇದು 2 ಸ್ಟೆಪ್ ಏನಾದರೂ ವೆರಿಫಿಕೇಷನ್ ಆನ್ ಆಗಿದ್ದರೆ ನಿಮ್ಮದು ಯಾರೂ ಫೋನ್ ಬಂದುಬಿಟ್ಟು ಹ್ಯಾಕ್ ಮಾಡೋಕ್ಕಾಗಲ್ಲ. ಓಕೆನಾ? ಬೈ ಚಾನ್ಸ್ ಅವರು ಹ್ಯಾಕ್ ಇದು ಆನ್ ಇಲ್ಲ ಅಂದರೆ, ಬೈ ಚಾನ್ಸ್ ಹ್ಯಾಕರು ಹ್ಯಾಕ್ ಮಾಡಿಬಿಟ್ರೆ ನಿಮ್ಮ ಯೂಟ್ಯೂಬ್ ಎಲ್ಲ ಹ್ಯಾಕ್ ಆಗೋಗುತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡೋದು. ಓಕೆನಾ? 2 ಸ್ಟೆಪ್ ಯಾರೆಲ್ಲ ವೆರಿಫಿಕೇಷನ್ ಮಾಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಕೆಳಗಡೆ ನಾವು ಬಂದರೆ ಇಲ್ಲಿ ನೋಡಿ, ನಿಮ್ಮದು ಫೋನ್ ನಂಬರ್ ಶೋ ಆಗುತ್ತೆ, ರಿಕವರಿ ಫೋನ್ ನಂಬರ್ ಶೋ ಆಗುತ್ತೆ, ರಿಕವರಿ ಇಮೇಲ್ ಶೋ ಆಗುತ್ತೆ. ಈ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ಏನಾದರೂ ಕ್ರಿಯೇಟ್ ಆಗಿಲ್ಲ, ನೀವು ಪಾಸ್ವರ್ಡ್ನ ಇಟ್ಟಿಲ್ಲ ಅಂದರೆ ಇಲ್ಲೂ ಡೈರೆಕ್ಟ್ ನಿಮಗೆ ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ನೀವು ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಬೋದು. ಬೈ ಚಾನ್ಸ್ ನೀವು ಇಟ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಆ ಸಮಯದಲ್ಲೂ ನೀವೇನು ಮಾಡ್ಬೋದು, ಕರೆಂಟ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಜಸ್ಟ್ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಫೋನ್ ನಂಬರ್ ಏನಿದೆ ಆ ನಂಬರ್ಗೆ ಒಂದು ಮೆಸೇಜಿನ ಬರುತ್ತೆ. ಆಗ ನೀವೇನು ಮಾಡ್ಬೋದು, ನಿಮ್ಮದು ಪಾಸ್ವರ್ಡ್ನ ಹಾಕೋಬೋದು. ಬಟ್ ಏನಂದರೆ ತುಂಬ ಜನ ಮೀಂಗ್ 99% ಜನ ಏನು ಮಾಡಿರ್ತಾರೆ, ಪಾಸ್ವರ್ಡ್ನ ಹಾಕಿರಲ್ಲ. ಸೊ ಎಲ್ರಿಗೂ ಇದೇ ಥರ ಶೋ ಆಗುತ್ತೆ. ಓಕೆನಾ? ಇಲ್ಲಿ ನೀವು ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ. ಸೊ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೀವೇನು ನಿಮ್ಮದು ಏನಾದರೂ ಪಾಸ್ವರ್ಡ್ನ ಇಟ್ಬಿಟ್ಟು ಸಿಂಪಲಿ ನಿಮ್ಗೆ ಇಲ್ಲಿ ಶೋ ಆಗ್ತಿದೆಯಲ್ಲ ಚೇಂಜ್ ಪಾಸ್ವರ್ಡ್ ಅಂತ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಅದಷ್ಟೇ, ಬೇರೆ ಏನು ದೊಡ್ಡ ಕೆಲಸ ಇಲ್ಲ ಇದರಲ್ಲಿ. ಸೊ ಈ ಥರ ಪಾಸ್ವರ್ಡ್ ಹಾಕೋದ್ರಿಂದ ನಿಮ್ಮ ಅಕೌಂಟು ಪ್ರೊಟೆಕ್ಟ್ ಆಗುತ್ತೆ. ಆ್ಯಂಡ್ ತುಂಬ ಮೋಸ್ಟ್ ಇಂಪಾರ್ಟೆಂಟು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡಬೇಕು. ನೋಡಿ ಇಲ್ಲೆಲ್ಲ ಶೋ ಆಗ್ತಿದೆಯಲ್ಲ, ಇದೆಲ್ಲ ನಿಮ್ಮದು ಆನ್ ಆಗಿರಬೇಕು. ಬೈ ಚಾನ್ಸ್ ನಿಮ್ಮದು ಆನ್ ಆಗಿಲ್ಲ ಅಂದರೆ ಹ್ಯಾಕ್ ಬಂದುಬಿಟ್ಟು ಆಗೋದು 100% ಚಾನ್ಸಸ್ ಇರುತ್ತೆ. ಓಕೆನಾ? ನಿಮ್ಮದು ಬೈ ಚಾನ್ಸ್ ಮುಂದೆ ಹೋಗಿ ಚಾನಲ್ ಏನಾದರೂ ಗ್ರೋ ಆದರೆ ನಿಮ್ಗೆ ಇದೆಲ್ಲ ಗೊತ್ತಿಲ್ಲ ಅಂದರೆ, ಸೊ ಅದಕ್ಕೆ ಹೇಳ್ತಾ ಇರೋದು, ಚಾನಲ್ ಗ್ರೋ ಆದರೂ ಆಗಿಲ್ಲ ಅಂದರೂ ನಿಮ್ಮ ಸೇಫ್ಟಿ ಅಲ್ವಾ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಗೈಸ್. ಸೊ 2 ಸ್ಟೆಪ್ ವೆರಿಫಿಕೇಷನ್ ಯಾರೆಲ್ಲ ಆನ್ ಮಾಡಿಲ್ಲ ಅವರೆಲ್ಲ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಹಂಗೈಸ್ ಇಲ್ಲಿ ರಿಕವರಿ ಫೋನ್ ನಂಬರ್ ಆ್ಯಡ್ ಆಗಿದೆ, ನಮ್ಮದು ಜಿಮೇಲ್ನೂ ಆ್ಯಡ್ ಆಗಿದೆ, ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ನು ಆಗಿದೆ, ಇವೆಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಹಂಗೈಸ್ ಇಲ್ಲಿ ನೋಡಿ, ನಿಮ್ಮದು ಡಿವೈಸ್ ಬಂದುಬಿಟ್ಟು ಯಾರು ಲಾಗಿನ್ ಮಾಡಿದ್ದಾರೆ, ಬೇರೆಯವ್ರ ಫೋನಲ್ಲಿ ನಿಮ್ಮದು ಯೂಟ್ಯೂಬ್ ಯಾರಾದರೂ ಲಾಗಿನ್ ಮಾಡಿದರೆ ಇಲ್ಲಿ ಶೋ ಆಗುತ್ತೆ. ನೋಡಿ ನಂದು ಒಂದು ಫೋನ್ ಆಲ್ರೆಡಿ ಶೋ ಆಗ್ತಿದೆ, ಇನ್ನೊಂದು ಐಫೋನಲ್ಲಿ ಶೋ ಆಗ್ತಿದೆ. ಇದೆರಡು ನಾನೇ ಬಂದುಬಿಟ್ಟು ಲಾಗಿನ್ ಮಾಡ್ಕೊಂಡಿದ್ದು. ಓಕೆನಾ? ಈಗ ಐಫೋನಿಂದ ನಾನು ಲಾಗೌಟ್ನ ಮಾಡಿ ತೋರಿಸ್ತೀನಿ. ಬೈ ಚಾನ್ಸ್ ನೀವು ಬೇರೆಯವ್ರು ಯಾರಾದರೂ ನಿಮ್ಮದು ಲಾಗಿನ್ ಮಾಡಿದರೆ ಯಾವ ಥರ ಇದನ್ನು ಲಾಗೌಟ್ ಮಾಡೋದಂತಲೂ ನಾನು ಹೇಳ್ತೀನಿ. ಇಲ್ಲಿ ಸೈನ್ ಔಟ್ ಅಂತ, ಅದು ಫೋನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಸೈನ್ ಔಟ್ ಅಂತ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅಲ್ಲಿಂದ ಸೈನ್ ಔಟ್ ಮಾಡಿ. ಸೈನ್ ಔಟ್ ಮಾಡಿದರೆ ಅಲ್ಲಿಂದ ಅವ್ರದ್ದು ಏನು ಲಾಗಿನ್ ಆಗಿರುತ್ತೆ ಬೇರೆಯವ್ರ ಅಕೌಂಟಲ್ಲಿ ನಿಮ್ಮ ಅಕೌಂಟು, ಅದು ಬಂದುಬಿಟ್ಟು ಲಾಗೌಟ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ. ಓಕೆನಾ? ಸೊ ಇದು ಏನಾದರೂ ನೀವು ಚೆಕ್ ಮಾಡಿ, ನಿಮ್ಮದು ಯಾರಾದರೂ ಅಕೌಂಟು ಬೇರೆಯವ್ರ ಫೋನಲ್ಲಿ ಲಾಗಿನ್ ಮಾಡಿದ್ದಾರಾ ಇಲ್ವಾ ಅಂತ. ಬೈ ಚಾನ್ಸ್ ಹಂಗೆ ಲಾಗಿನ್ ಆಗಿದ್ದರೆ ಅಲ್ಲಿ ಶೋ ಆಗುತ್ತೆ ಯಾವ ಫೋನಿಂದ ಯಾವ ಫೋನಿಂದ ಲಾಗಿನ್ ಆಗಿದೆ ಅಂತ ನೇಮದು ಫೋನ್ ನೇಮ್ದೆಲ್ಲ ತೋರಿಸುತ್ತೆ. ಆ ಫೋನ್ನ ನೀವು ಬೇಕಿದ್ರೆ ಅಲ್ಲಿಂದ
ಲಾಗೌಟ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಯಾವ ಥರ ಪಾಸ್ವರ್ಡ್ ಚೇಂಜ್ ಮಾಡೋದು ಆ್ಯಂಡ್ 2 ಸ್ಟೆಪ್ ವೆರಿಫಿಕೇಷನು, ಫೋನ್ ನಂಬರ್ ಯಾವ ಥರ ಆ್ಯಡ್ ಮಾಡೋದು ಆ್ಯಂಡ್ ಇಮೇಲ್ ಯಾವ ಥರ ಆ್ಯಡ್ ಮಾಡೋದಂತ ಇದೇ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೇಫ್ಟಿ ಆಗಿರಿ, ಸೇಫ್ ಆಗಿ ಯೂಸ್ ಮಾಡಿ, ಏನೇ ನೀವು ಯೂಸ್ ಮಾಡಿದ್ರು. ಓಕೆನಾ? ಹ್ಯಾಕ್ ಆಗೋ ಚಾನ್ಸಸ್ ಇರಲ್ಲ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೋತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.